ನೋಡಿ, ನಿಮಗೆ ರಾಜ್ಯದ ಪಾಲು ಎಷ್ಟಿದೆ, ಕೇಂದ್ರದ ಪಾಲು ಎಷ್ಟು ಬಿಡುಗಡೆ ಆಗುತ್ತೆ, ಹಂಚಿಕೆ ಆಗೋದೆಷ್ಟು, ವೆಚ್ಚ ಆಗೋದೆಷ್ಟು, ಈ ಎಲ್ಲವನ್ನು ಗಮನಿಸಿದರೆ ಗೊತ್ತಾಗುತ್ತೆ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆಯಾ ಇಲ್ವಾ ಅಂತೇಳಿ. ಡಿಸೆಂಬರ್ವರೆಗೆ 11,375 ಕೋಟಿ ಖರ್ಚಾಗಿತ್ತು. ಆದರೆ 8,889 ಕೋಟಿ ಕೇಂದ್ರ ವ್ಯಯಿಸಿದ್ದು. ನೋಡಿ, ಓವರಾಲ್ ನೋಡಿಬಿಡಿ 21,000 ಅನ್ಕೊಳ್ಳೋಣ, 21,000 ಕೋಟಿ. ಅದರಲ್ಲಿ ಬರೀ 200 ಕೋಟಿ 222 ಕೋಟಿ ಕೊಟ್ಟಿದ್ದು. 5% ಕೂಡ ಕೇಂದ್ರ ಸರ್ಕಾರ ಕರ್ನಾಟಕವನ್ನು ಪರಿಗಣನೆಗೆ ತೆಗೆದುಕೊಂಡಿಲ್ಲ. ಬಜೆಟ್ನಲ್ಲಿ ಹೇಳ್ತಾ ಇದ್ದೀವಿ ನಾವು, ಘೋಷಣೆ ಆಗ್ತವೆ, ಇವತ್ತು ಘೋಷಣೆ ಆಗ್ತವೆ, ನೋಡ್ತಾ ಇರಿ. ಬಂಪರ್ ಘೋಷಣೆ ಇವತ್ತು. ಈ ರೈಲ್ವೆ ಯೋಜನೆಗಳು, ರೈತರ ಪರವಾಗಿ ಯೋಜನೆಗಳು, ಅದರ ಜೊತೆಗೆ ಕೆಲವೊಂದಿಷ್ಟು ಕಾರಿಡಾರ್ಗಳು, ಸಬರ್ಬನ್ ರೈಲು, ಬೆಂಗಳೂರು ಅಭಿವೃದ್ಧಿಗೆ ಕೋಟಿ ಹಣ ಮೀಸಲಿಡ್ತಾರೆ. ನೀರಾವರಿದು ಕೂಡ ಘೋಷಣೆ ಆಗುತ್ತೆ. ಕಾರ್ಯರೂಪಕ್ಕೆ ಬರಬೇಕಲ್ವಾ, ಅದು ಬಹಳ ಮುಖ್ಯ ಆಗುತ್ತೆ ಇಲ್ಲಿ. ಇದು ಕೇವಲ ಎಲೆಕ್ಷನ್ ಬಜೆಟ್ ಆಗುತ್ತಾ ಅಥವಾ ಜನಸ್ನೇಹಿ ಬಡವರ ಪರ ಬಜೆಟ್ ಆಗುತ್ತಾ? ನೋಡಿ, ನಿಮಗೆ ತೋರಿಸ್ತಾ ಇದ್ದೀವಿ ನಾವು ಅಂಕಿ ಸಂಖ್ಯೆಗಳ ಮೂಲಕವಾಗಿ. ಬೇಕಾದರೆ ನೀವು ಕ್ಯಾಲ್ಕುಲೇಟ್ ಮಾಡಿಬಿಡಿ. ಕರ್ನಾಟಕದ ಪಾಲಿಗೆ ಬಂದಿದ್ದೆಷ್ಟು, ಅಲ್ಲ ಅವರು ಘೋಷಣೆ ಮಾಡಿದ್ದೆಷ್ಟು, ಬಂದಿದ್ದೆಷ್ಟು, ಮೀಸಲಿಟ್ಟಿದ್ದೆಷ್ಟು, ಖರ್ಚು ಮಾಡಿದ್ದೆಷ್ಟು, ನಮ್ಮ ಕರ್ನಾಟಕದಿಂದ ಹೋಗುವಂತಹ ಪಾಲು ಎಷ್ಟು? 21,643 ಕೋಟಿ. ಅಂದರೆ ಕೇಂದ್ರದಿಂದ ಕರ್ನಾಟಕಕ್ಕೆ ಘೋಷಣೆಯಾಗಿದ್ದು. ಅಲ್ಲಿ ಬಂದಿದ್ದು ನೋಡಿ 222 ಕೋಟಿ ಅಂತಂದರೆ ಘೋಷಣೆಗೆ ಮಾತ್ರ ಇದು ಸೀಮಿತ ಆಯಿತು ಅಲ್ವಾ? ಬಹುತೇಕ ಯೋಜನೆಗಳಿಗೆ ಅನುದಾನನೇ ಇಲ್ಲ. ಹಾಗಾಗಿನೇ ಇದೊಂದು ಬಜೆಟ್ ಸಾಕು ನಿಮಗೆ. ಕಳೆದ ಬಾರಿ ಬಜೆಟ್ದು ಉದಾಹರಣೆ ಕೊಟ್ಟರೆ ಸಾಕು ನಿಮಗೆ.